ವೀಣಾ, ಹುಷಾರಮ್ಮ. ಮನೆ ಕೊಡೆ ಜೋಪಾನ. ಸಂತು ಏನಾದರೂ ಮಾತಾಡಿದ್ರೆ ನೀನೇನು ಹೊಂದ್ಕೋಬೇಡ. ಚಿರುನ, ಅಜ್ಜಿನ, ಮಾವನ ಚೆನ್ನಾಗಿ ನೋಡ್ಕೊ. ಅತ್ತೆಗೆ ಸಮಯಕ್ಕೆ ಸರಿಯಾಗಿ ಮೆಡಿಸಿನ್ಸ್ ಎಲ್ಲ ಕೊಟ್ಬಿಡು. ಅಡುಗೆ ಮನೇಲಿ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡು. ಅತ್ತೆ, ನೀವಿಲ್ಲದೆ ಇದನ್ನೆಲ್ಲ ನಾನು ಹೇಗೆ ಮಾಡಲಿ ಅತ್ತೆ? ನೋಡಿ, ಅವರೇನೋ ಬುದ್ಧಿ ಇಲ್ಲ ಹಂಗೆ ಹೇಳ್ತಾರೆ ಅಂತ ನೀವು ಅವ್ರ ಜೊತೆ ಹೊರಟು ನಿಂತ್ಬಿಡೋದ ಅತ್ತೆ? ಬೇಡ ಅತ್ತೆ, ನೀವೆಲ್ಗೂ ಹೋಗ್ಬಿಡಿ, ನನ್ನ ಜೊತೆನೇ ಇದ್ಬಿಡಿ. ನೀನು ಅಳಬೇಡ ವೀಣಾ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ? ಹರೀಶ್ ಮನೆಗೆ ತಾನೆ. ಜೀವನ ಅಂದ್ರೆ ಹೀಗೇನೆ. ಪಕ್ಷಿಗಳು ರೆಕ್ಕೆ ಬಂದ್ಮೇಲೆ ಹಾರೋಗೋತ್ತಲ್ಲ, ಹಾಗೆ ಮಕ್ಕಳು ಕೂಡ ದೊಡ್ಡರಾದ್ಮೇಲೆ ಅವ್ರ ಜೀವನ ಅವ್ರು ನೋಡ್ಕೋಬೇಕಲ್ವಾ? ಚಿಕ್ಕವರಾಗಿದ್ದಾಗ ಅವರು ನಮ್ಮ ಜವಾಬ್ದಾರಿಯಲ್ಲಿ ಇರ್ತಿದ್ರು. ಈಗ ನಾವೇ ಅವ್ರ ಜವಾಬ್ದಾರಿ. ಅವ್ರು ಕರೆದ್ರೆ ನಾವು ಹೋಗ್ಲೇಬೇಕಲ್ವಾ? ಅವ್ರ ಮನೆಗೆ ತಾನೇ ಹೋಗ್ತಾ ಇದ್ದೀನಿ ಅಷ್ಟೇ. ವೀಣಾ, ಇಷ್ಟು ದಿನ ನಾನು ಹೇಳ್ದಾಗೆ ಮಾಡಿಕೊಂಡು ಕೇಳ್ಕೊಂಡು ಇದ್ದೆ. ಆದ್ರೆ ಇನ್ಮುಂದೆ ಹಾಗಲ್ಲ. ಈ ಮನೆಗೆ ನೀನೇ ಯಜಮಾನಿ. ಇದು ದೊಡ್ಡ ಪ್ಯಾಲೇಸು, ಅದಕ್ಕೆ ಅವ್ರ ಯಜಮಾನಿ ಅಂತ. ಇಷ್ಟ ಆಗಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸುಮ್ಮನೆ ನೀನು ಆಸೆ ಪಟ್ಟಾಗೆ ನಿನ್ಗಿಷ್ಟ ಬಂದಾಗ ನೀನಿರ್ಬೋದು. ನೀನೇ ಮನೆ ನಡೆಸ್ಕೊಂಡು ಹೋಗ್ಬೇಕು. ಎಲ್ಲ ನಿರ್ಧಾರನೂ ನೀನೇ ತಗೋಬೇಕು. ಅತ್ತೆ, ನನಗಿದು ಯಾವ ಯಜಮಾನಿಕೆನೂ ಬೇಡ ಅತ್ತೆ. ನೀವು ನನ್ನ ಜೊತೆ ಇದ್ಬಿಡಿ, ಅಷ್ಟೇ ಸಾಕು. ಅವ್ರು ಕರೆದ ತಕ್ಷಣ ಹೊರಟು ನಿಂತ್ಬಿಟ್ಟಿದ್ದೀರಲ್ಲ ಅತ್ತೆ, ಯಾಕೆ ಅತ್ತೆ? ಹೋಗ್ಬೇಡಿ ಅತ್ತೆ. ಇಲ್ಲಿ ಯಾರು ಶಾಶ್ವತ ಅಲ್ಲ ವೀಣಾ.